ನ್ಯೂಸ್ ಎಕ್ಸ್‌ಪ್ರೆಸ್ 36ಗೆ ಸ್ವಾಗತ. ನಾನು ನಿಶಾ. ಕೊರೋನಾ ವೈರಸ್ಗೆ ಯಾವಾಗಿಂದ ಸಿಗುತ್ತೆ ಗೊತ್ತಾ? ಸಂಜೀವಿನಿ ಲಸಿಕೆಯನ್ನ ಸರ್ಕಾರ ಫ್ರೀಯಾಗಿ ಕೊಡುತ್ತಾ, ರೇಟ್ ಫಿಕ್ಸ್ ಮಾಡುತ್ತಾ? ಮುನಿರತ್ನ ಬಿಜೆಪಿ ಸೇರಲು ಕಮಲ ಪಾಳೆಯದವರು ಕೊಟ್ಟ ಹಣವೆಷ್ಟು? ಕೈನವರು ಲಾರಿಯಲ್ಲಿ ಹಣ ತುಂಬಿಕೊಂಡು ಬರ್ತಿರೋದು ನಿಜಾನಾ? ಇದೆಲ್ಲವನ್ನ ನೋಡೋಣ. ಕೊರೋನಾ ವೈರಸ್ಗೆ ಲಸಿಕೆ ಸಿಕ್ಕೇ ಬಿಡುತ್ತಾ? ಲಸಿಕೆ ಸಿಕ್ಕರೆ ಸರ್ಕಾರ ಫ್ರೀಯಾಗಿ ಕೊಡುತ್ತಾ, ಇಲ್ಲ ಅದಕ್ಕೂ ರೇಟ್ ಫಿಕ್ಸ್ ಮಾಡುತ್ತಾ? ಲಸಿಕೆಯನ್ನ ಮೊದಲು ಕೊಡೋದು ಯಾರ್ಯಾರಿಗೆ ನೋಡೋಣ ಕೊರೋನಾ ಹಾಟ್ಸ್ಪಾಟ್ನಲ್ಲಿ. ವಿಶ್ವದಾದ್ಯಂತ ಕೊರೋನಾ ವೈರಸ್ ಅಬ್ಬರಕ್ಕೆ ಲಕ್ಷಾಂತರ ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಈಗಲೂ ಹಲವರು ವೈರಸ್ನಿಂದಾಗಿ ಒದ್ದಾಡ್ತಿದ್ದಾರೆ. ಇದರ ಮಧ್ಯೆ ನವೆಂಬರ್ 2ರಿಂದ ಕೊರೋನಾ ಸೋಂಕಿತರಿಗೆ ಲಸಿಕೆ ನೀಡಲು ಸಿದ್ಧತೆ ನಡೆಸಲಾಗಿದೆ. ಲಂಡನ್ನಲ್ಲಿ ಮೊದಲು ಕೊರೋನಾ ವಾರಿಯರ್ಸ್ಗೆ ಆಕ್ಸ್ಫರ್ಡ್ ವಿವಿ ತಯಾರಿಸಿರುವ ಆಸ್ಟ್ರಾಜೆನಿಕಾ ಲಸಿಕೆ ನೀಡಲಾಗುತ್ತೆ. ಕೊರೋನಾ ವೈರಸ್ ನಿಗ್ರಹಕ್ಕೆ ಆಕ್ಸ್ಫರ್ಡ್ ವಿವಿ ತಯಾರಿಸಿರುವ ಆಸ್ಟ್ರಾಜೆನಿಕಾ ಲಸಿಕೆಯನ್ನು ನೀಡಲು ತಯಾರಿ ನಡೆಸುತ್ತಿದೆ. ಇದರ ಬೆನ್ನಲ್ಲೇ ಆಸ್ಟ್ರಾಜೆನಿಕಾ ಸಂಸ್ಥೆಯ ಪ್ರತಿನಿಧಿಗಳ ಜೊತೆ ಸಚಿವರು ಸಭೆ ನಡೆಸಿದ್ರು. ವಿಧಾನಸೌಧದಲ್ಲಿ ಸಭೆ ನಡೆಸಿದ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್, ಕೊರೋನಾ ಲಸಿಕೆ ಲಭ್ಯವಾದ ಕೂಡಲೇ ಹಂಚಿಕೆ ಮಾಡ್ತೇವೆ. ರಾಜ್ಯದಲ್ಲಿ ಲಸಿಕೆ ಅಗತ್ಯತೆ ಎಷ್ಟು, ವಿತರಣೆ ಪ್ರಕ್ರಿಯೆ ಹಾಗೂ ವ್ಯಾಕ್ಸಿನ್ ಸರಬರಾಜು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾಗಿ ಹೇಳಿದರು. ಕೊರೋನಾ ಲಸಿಕೆಯ ಖರೀದಿಗೆ ಪ್ರತ್ಯೇಕ ಯೋಜನೆ ಬೇಡ ಅಂತ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಮಹತ್ವದ ಸೂಚನೆ ನೀಡಿದೆ. ಲಸಿಕೆ ಸಿಕ್ಕ ಬಳಿಕ ಆದ್ಯತಾ ವಲಯಕ್ಕೆ ಉಚಿತವಾಗಿ ನೀಡಲು ಕೇಂದ್ರ ಸರ್ಕಾರದಿಂದಲೇ ಲಸಿಕೆಯ ನೀಡಿಕೆಗೆ ಪ್ಲಾನ್ ಸಿದ್ಧವಾಗಿದೆ. ರಾಜ್ಯ ಜಿಲ್ಲಾ ನೆಟ್ವರ್ಕ್ ಮೂಲಕ ಲಸಿಕೆ ನೀಡಲಾಗುತ್ತೆ. ಆರಂಭಿಕ ಹಂತದಲ್ಲಿ 30 ಕೋಟಿ ಜನರಿಗೆ ಲಸಿಕೆ ನೀಡುತ್ತೇವೆ. ಡಿಜಿಟಲ್ ಪ್ಲಾಟ್ಫಾರ್ಮ್ ಬಳಸಿ ಲಸಿಕೆ ನೀಡುವುದಾಗಿ ಕೇಂದ್ರ ಹೇಳಿದೆ. ದಸರಾ ಶಾಪಿಂಗ್ಗೆ ಅಂತ ಕೆಆರ್ ಮಾರ್ಕೆಟ್ಗೆ ಹೋಗಿದ್ದವರಿಗೆ ಶಾಕ್ ಆಗಿದೆ. ಯಾಕಂದ್ರೆ ದಸರಾ ವೇಳೆ ಕೊರೋನಾ ಬಗ್ಗೆ ಕೇರ್ ಮಾಡಿದವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕೆಆರ್ ಮಾರ್ಕೆಟ್, ಮಲ್ಲೇಶ್ವರಂ ಮಾರ್ಕೆಟ್ನಲ್ಲಿ ಓಡಾಡಿದ್ದ ಕೆಲವರಲ್ಲಿ ಕೊರೋನಾ ಲಕ್ಷಣಗಳು ಕಾಣಿಸಿಕೊಂಡಿವೆ. 53 ವರ್ಷದ ವ್ಯಕ್ತಿ ಹೂ ಖರೀದಿಗೆ ಕೆಆರ್ ಮಾರ್ಕೆಟ್ಗೆ ಬಂದಿದ್ರು. ಆ ವ್ಯಕ್ತಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಆಯುಧ ಪೂಜೆ ಮತ್ತು ವಿಜಯದಶಮಿ ಪ್ರಯುಕ್ತ ಕೆಆರ್ ಮಾರ್ಕೆಟ್, ಯಶವಂತಪುರ, ಮಲ್ಲೇಶ್ವರಂ ಮಾರ್ಕೆಟ್ಗಳಲ್ಲಿ ಭಾರೀ ಜನಜಂಗುಳಿಯೇ ಸೇರಿತ್ತು. ಹೀಗಾಗಿ ಕೊರೋನಾ ಸೋಂಕು ಎಗ್ಗು ಸಗ್ಗಿಲ್ಲದೆ ಹರಡಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಮುಂದಿನ 3 ದಿನಗಳಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಕರುನಾಡಿಗೆ ಕೊರೋನಾ 2ನೇ ಅಲೆ ಅಪ್ಪಳಿಸೋ ಭೀತಿ ಎದುರಾಗಿದೆ. ಹೆಮ್ಮಾರಿ 2ನೇ ಹಂತದಲ್ಲಿ ದಾಳಿ ನಡೆಸೋ ಸಾಧ್ಯತೆ ಇದೆಯಂತೆ. ತಜ್ಞ ವೈದ್ಯರು ಹೆಮ್ಮಾರಿ ವೈರಸ್ ಕುರಿತು ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ದೈಹಿಕ ಅಂತರ, ಮಾಸ್ಕ್ ಕಡ್ಡಾಯವಾಗಿ ಧರಿಸಲೇಬೇಕಿದೆ. 2ನೇ ಅಲೆಯಿಂದ ಬಚಾವಾಗಬೇಕಂದ್ರೆ ಅಂತರ, ಮಾಸ್ಕ್ ಕಡ್ಡಾಯವಂತೆ. ಈ ಸೀಸನ್ ತುಂಬಾ ಡೇಂಜರ್ ಆಗಿದೆ ಅಂತ ವಾರ್ನ್ ಮಾಡಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಕೊರೋನಾ ಸೋಂಕು ಅಬ್ಬರಿಸುತ್ತಿದ್ರೂ ಸಹ ಜನ ಮಾತ್ರ ಕ್ಯಾರಿ ಅಂತಿಲ್ಲ. ತಲೆ ಒಡೆದ್ರೂ ಲೆಕ್ಕಕ್ಕಿಲ್ಲ, ಮೈ ತುಂಬಾ ಗಾಯವಾದ್ರೂ ಲೆಕ್ಕಕ್ಕಿಲ್ಲ ಎನ್ನುವಂತಾಗಿದೆ. ಕೊರೋನಾ ಮಧ್ಯೆ ಲಕ್ಷಾಂತರ ಜನರು ಕಿಕ್ಕಿರಿದು ಸೇರಿದ್ದು ದೊಣ್ಣೆಗಳಿಂದ ಹೊಡೆದಾಟ ನಡೆಸಿದ್ದಾರೆ. ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯ ದೇವರಗಟ್ಟು ಗ್ರಾಮಸ್ಥರು ದೊಣ್ಣೆ, ಕೋಲು ಹಿಡಿದು ಹೊಡೆದಾಡಿದ್ದು, ಕೊರೋನಾ ಮಧ್ಯೆ ಇಂಥ ಆಚರಣೆಗೆ ವಿರೋಧ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಿದ್ದಾರೆ. ಕೊರೋನಾ ಸೋಂಕು ಹರಡುವಿಕೆ ಭೀತಿ ಮಧ್ಯೆಯೂ 80 ಅಡಿ ಎತ್ತರದಿಂದ ಬೀಳುವ ನೀರಿಗೆ ಮೈಯೊಡ್ಡಿ ಮೈಮರೆತಿದ್ದಾರೆ. ಅಂತರ ಪಾಲಿಸದೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಎಂಜಾಯ್ ಮಾಡಿದ್ದಾರೆ. ಎಲ್ಲಾ ವಯೋಮಾನದ ಪ್ರವಾಸಿಗರಿಂದ ಜಲಾಶಯದಲ್ಲಿ ಮೋಜು ಮಸ್ತಿ ಮಾಡಿದ್ದು, ಪ್ರವಾಸಿಗರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ವಾಯುಮಾಲಿನ್ಯದಿಂದಾಗಿ ಕೊರೋನಾ ಸೋಂಕು ಹೆಚ್ಚಾಗಿ ಹಬ್ಬುತ್ತಿದ್ದು, 15% ಕೊರೋನಾ ಸೋಂಕಿತರು ವಾಯುಮಾಲಿನ್ಯದಿಂದ ಹರಡಿದ ವೈರಸ್ನಿಂದಾಗಿಯೇ ಸಾವನ್ನಪ್ಪಿದ್ದಾರೆ ಅಂತ ವರದಿಯೊಂದು ಹೇಳಿದೆ. ಯುರೋಪ್ನಲ್ಲಿ 19% ಉತ್ತರ ಅಮೆರಿಕದಲ್ಲಿ 17% ಹಾಗೂ ಪಶ್ಚಿಮ ಏಷ್ಯಾದಲ್ಲಿ 27% ಸೋಂಕಿತರು ಏರ್ ಪೊಲ್ಯೂಷನ್ ಇಂದ ಸಾವನ್ನಪ್ಪಿದ್ದಾರೆ. ಮಿನಿವಾರ ಅಖಾಡದಲ್ಲಿ ರಾಜಕಾರಣಿಗಳಿಂದ ಮಾತಿನ ವಾಕ್ಸಮರ. ಕಾಂಗ್ರೆಸ್ನವರು ಲಾರಿಯಲ್ಲಿ ನೋಟ್ಗಳನ್ನ ತುಂಬಿಕೊಂಡು ಬರ್ತಾರಾ? ಬಿಜೆಪಿಯವರು ಮುನಿರತ್ನಗೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಗೊತ್ತಾ? ಮುನಿ ವಿರುದ್ಧ ಜಾಗ್ವಾರ್ ಮುನಿದಿದ್ದೇಕೆ ನೋಡೋಣ ಡ್ರಗ್ಸ್ ದುನಿಯಾ ಎಕ್ಸ್‌ಪ್ರೆಸ್‌ನಲ್ಲಿ. ಆರ್ಆರ್ ನಗರ
ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಕಾವು ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಕ್ಷೇತ್ರದಾದ್ಯಂತ ತೆರಳಿ ಪ್ರಚಾರ ನಡೆಸಿದ್ದಾರೆ. ಲಗ್ಗೆರೆ ವಾರ್ಡ್ನಲ್ಲಿ ಸಚಿವರಾದ ಅಶೋಕ್, ಗೋಪಾಲಯ್ಯ ಹಾಗೂ ನಾರಾಯಣಗೌಡ ಸೇರಿ ಹಲವರು ಪ್ರಚಾರ ನಡೆಸಿದರು. ರೋಡ್ ಶೋನಲ್ಲಿ ಭಾಗಿಯಾಗಿದ್ದ ಮುನಿರತ್ನ ತನಗೆ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದರು. ರಾಜರಾಜೇಶ್ವರಿ ನಗರದಲ್ಲಿ ಅಬ್ಬರದ ಪ್ರಚಾರದ ಜೊತೆಗೆ ವೈಯಕ್ತಿಕ ಟೀಕಾ ಪ್ರಹಾರವೂ ನಡೆದಿದೆ. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಬಿಜೆಪಿಗೆ ಸುಮ್ಮನೆ ಹೋಗಿಲ್ಲ, 25ರಿಂದ 30 ಕೋಟಿ ಕೊಟ್ಟಿದೆ. ಈಗ ಚುನಾವಣೆಗಾಗಿಯೂ 25 ಕೋಟಿ ರೂಪಾಯಿ ಕೊಟ್ಟಿದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಆರ್ಆರ್ ನಗರದಲ್ಲಿ ಮಾತನಾಡಿದ ಸಿದ್ದು, ಇಲ್ಲಿ ಜೆಡಿಎಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿದರು. ಶಿರಾ ಕ್ಷೇತ್ರ ಮಿನಿ ಅಖಾಡದಲ್ಲೂ ಕೂಡ ಮಾತಿನ ವಾಕ್ಸಮರವೇ ನಡೆದಿದೆ. ತುಮಕೂರು ಜಿಲ್ಲೆ ಶಿರಾ ಪಟ್ಟಣದಲ್ಲಿ ಪ್ರಚಾರದಲ್ಲಿ ಮಾತನಾಡಿದ ರಾಜ್ಯ ಯೋಜನಾ ಪ್ರಾಧಿಕಾರದ ಉಪಾಧ್ಯಕ್ಷ ಬಿಜೆ ಪುಟ್ಟಸ್ವಾಮಿ, 7 ಬಾರಿ ಗೆದ್ದಿರುವ ಜಯಚಂದ್ರ ಮುದಿಯತ್ತು ಅಂತ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ ಅಂತ ಟೀಕೆ ಮಾಡಿದ್ದಾರೆ. ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ಇವರಿಗೆ ಮುಜುಗರವಾಗಲಿಲ್ವಾ ಅಂತ ಪುಟ್ಟಸ್ವಾಮಿ ಕುಟುಕಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಸರ್ಕಾರ ನಡೆಸಿತ್ತು, ಆದರೆ ಆ ಸರ್ಕಾರ ಬೀಳಲು ವೈಯಕ್ತಿಕ ದ್ವೇಷವೇ ಕಾರಣವಾಯಿತು ಅಂತ ಬಿಜೆ ಪುಟ್ಟಸ್ವಾಮಿ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯಗೆ ವೈಯಕ್ತಿಕ ದ್ವೇಷ, ಸರ್ಕಾರ ಪತನವಾಗಿ 1 ವರ್ಷವಾದರೂ ಇಬ್ಬರ ಮಧ್ಯೆ ಇನ್ನೂ ಅಸಮಾಧಾನವಿದೆ ಅಂತ ಹೇಳಿದ್ರು. ಕಾಂಗ್ರೆಸ್ ಜೆಡಿಎಸ್ ಏನೂ ಮಾಡಲಾಗದ ಪಕ್ಷಗಳು ಅಂತ ಆರೋಪಿಸಿದ್ರು. ಶಿರಾದಲ್ಲಿ ಕುರುಬ ಸಮುದಾಯದ 23,000 ಮತಗಳಿವೆ. ಈ ಮತಗಳೆಲ್ಲವೂ ಬಿಜೆಪಿಗೆ ಬರಲಿದೆ ಅಂತ ಎಂಎಲ್ಸಿ ಎಂಟಿಬಿ ನಾಗರಾಜ್ ಹೇಳಿದ್ರು. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆಡಿಎಸ್ನ ಶಾಸಕರಾಗಿದ್ದಾರೆ. ಬಿಜೆಪಿ ಮಾತ್ರ ಇನ್ನೂ ಖಾತೆ ತೆರೆದಿಲ್ಲ. ಸಿದ್ದರಾಮಯ್ಯ ಬಂದು ಪ್ರಚಾರ ನಡೆಸಿರಬಹುದು, ಆದ್ರೂ ಕುರುಬರು ಬಿಜೆಪಿಗೆ ಮತ ಹಾಕ್ತಾರೆ ಅಂತ ಹೇಳಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಕಿಡಿಕಾರಿದ್ದಾರೆ. ಶಿರಾದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆ ವೇಳೆ ಮಾತನಾಡಿದ ಎಂಟಿಬಿ, 25 ವರ್ಷದಿಂದ ಕುರುಬರು ಸಿದ್ದರಾಮಯ್ಯ ಮಾತು ಕೇಳಿದ್ದಾರೆ. ಅವರು ಸಿಎಂ ಡಿಸಿಎಂ ಎಲ್ಲವೂ ಆಗಿದ್ದಾರೆ. ಈಗ ನಮ್ಮಂತವರು ಬೆಳೆಯಬೇಕು, ಆದ್ರೆ ನನಗೆ ಮುಖ್ಯಮಂತ್ರಿ ಆಗುವ ಕನಸಿಲ್ಲ ಅಂದ್ರು. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್ ವಾರ್ ದಿನೇ ದಿನೇ ರಂಗೇರುತ್ತಿದ್ದು ಅಬ್ಬರದ ಪ್ರಚಾರವೂ ನಡೆದಿದೆ. ಜೆಡಿಎಸ್ ಅಭ್ಯರ್ಥಿ ಬಿ ಕೃಷ್ಣಮೂರ್ತಿ ಬೈಕ್ ರ್ಯಾಲಿ ನಡೆಸೋ ಮೂಲಕ ಮತಬೇಟೆ ನಡೆಸಿದರು. ರಾಜರಾಜೇಶ್ವರಿ ನಗರ ಕ್ಷೇತ್ರದಾದ್ಯಂತ ತೆರಳಿ ಜೆಡಿಎಸ್ಗೆ ಮತ ನೀಡುವಂತೆ ಮನವಿ ಮಾಡಿದರು. ಆರ್ಆರ್ ನಗರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ ಪರ ನಿಖಿಲ್ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಈ ವೇಳೆ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ವಿರುದ್ಧ ಗುಡುಗಿದ ನಿಖಿಲ್, ಮುನಿರತ್ನ ಸಿನಿಮಾ ಗಾಡ್ ಫಾದರ್ ಎಂಬ ವಿಚಾರಕ್ಕೆ ಕಿಡಿಕಾರಿದ್ದಾರೆ. ಮುನಿರತ್ನ ಮತ್ತು ನನ್ನ ಸಂಬಂಧ ಚಿತ್ರರಂಗಕ್ಕೆ ಮಾತ್ರ ಸೀಮಿತ, ಅವರು ನಿರ್ಮಾಪಕರು, ನಾನು ನಟ, ಅದು ಕುರುಕ್ಷೇತ್ರ ಸಿನಿಮಾಕ್ಕೆ ಮಾತ್ರ ಸೀಮಿತ ಅಂತ ಹೇಳಿದ್ರು. ಆರ್ಆರ್ ನಗರ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ತನ್ನ ಕ್ಷೇತ್ರದ ಮತದಾರರಿಗೆ ಸೆಟಪ್ ಬಾಕ್ಸ್ ಕೊಟ್ಟಿದ್ದಾರೆಂಬ ಆರೋಪಕ್ಕೆ ತಿರುಗೇಟು ನೀಡಿರುವ ಸಚಿವ ಎಸ್ಟಿ ಸೋಮಶೇಖರ್, ಮುನಿರತ್ನ 4 ವರ್ಷಗಳಿಂದ ಕೇಬಲ್ ಬಿಸಿನೆಸ್ ಮಾಡ್ತಿದ್ದಾರೆ. ಸೆಟಪ್ ಬಾಕ್ಸ್ ಕೊಡ್ತಿರೋದು ಈಗಲ್ಲ, ಆ ಸೆಟಪ್ ಬಾಕ್ಸ್ ನಾನು ಕೂಡ ನೋಡಿದ್ದೇನೆ. ಅದರಲ್ಲಿ ಮುನಿರತ್ನ ಬಗ್ಗೆ ಮಾಹಿತಿ ಬರುತ್ತೆ, ಇದರಲ್ಲಿ ತಪ್ಪೇನು ಅಂತ ಹೇಳಿದ್ರು. ದೂರದಿಂದ ಬಂದ ಡಿಕೆಶಿಗೆ ಸಚಿವ ಅಶೋಕ್ ಕೊಟ್ಟ ಟಾಂಗೇನು? ಲಾಕ್ಡೌನ್ ಟೈಮಲ್ಲಿ ಹಸಿದವರಿಗೆ ಅನ್ನ ಕೊಡದ ಕಾಂಗ್ರೆಸ್ಗೆ ಡಿಚ್ಚಿ ಕೊಟ್ಟಿದ್ಯಾರು? ಮಾಜಿ ಕಾರ್ಪೊರೇಟರ್ ಪತ್ನಿ ಆತ್ಮಹತ್ಯೆಗೆ ಶರಣಾಗಿದ್ದು ಏಕೆ? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಆರ್ಆರ್ ಚುನಾವಣಾ ಅಖಾಡದಲ್ಲಿ ಜನನಾಯಕರ ವಾಕ್ಸಮರವೇ ನಡೆದಿದೆ. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ಪ್ರಚಾರದಲ್ಲಿ ತೊಡಗಿದ್ದ ಸಚಿವ ಅಶೋಕ್ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಗುಡುಗಿದ್ದಾರೆ. ಮುನಿರತ್ನ ಇದೇ ಊರು, ಆದ್ರೆ ಡಿಕೆಶಿ 100 ಕಿಲೋಮೀಟರ್ ದೂರದ ಊರಿನಿಂದ ಬಂದವರು. ಇವರ ಯೋಗ್ಯತೆಗೆ ರೇಷನ್ ಕೊಡೋದಿಕ್ಕೆ ಆಗಿಲ್ಲ. ನಿಮ್ಗೆ ಕಷ್ಟಕ್ಕೆ ಆಗುವವರು ಮುನಿರತ್ನ ಮಾತ್ರ ಅಂತ ಅಶೋಕ್ ಹೇಳಿದ್ರು. ಮಂಡ್ಯ ಚುನಾವಣೆ ವೇಳೆ ಜೋಡೆತ್ತುಗಳಾಗಿ ಓಡಾಡಿಕೊಂಡು ಎಚ್ಡಿಕೆ ಮತ್ತು ಡಿಕೆಶಿ ಈಗ ಕುಂಟೆತ್ತುಗಳಾಗಿ ಲಗ್ಗೆರೆಯಲ್ಲಿ ಓಡಾಡ್ತಿದ್ದಾರೆ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಲಾಕ್ಡೌನ್ ವೇಳೆ ಮುನಿರತ್ನ ಮನೆ ಮನೆಗೆ ಅಕ್ಕಿ ಕೊಟ್ಟರು, ದೊಡ್ಡ ಬಂಡೆ ಚಿಕ್ಕ ಬಂಡೆ ಏನೂ ಕೊಡ್ಲಿಲ್ಲ. ಈಗ ಮತ ಕೇಳಲು ಬರ್ತಿದ್ದಾರೆ. ಡಿಕೆ ಶಿವಕುಮಾರ್ ತಿರುಕನ ಕನಸನ್ನು ಕಾಣ್ತಿದ್ದಾರೆ. ಕುರುಕ್ಷೇತ್ರದ ನಿಜವಾದ ಹೀರೋ ಮುನಿರತ್ನ ಅಂತ ಅಶೋಕ್ ಹೇಳಿದ್ರು.
ನವೆಂಬರ್ 3ರಂದು ಆರ್ಆರ್ ನಗರ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆದಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಕೂಡ ಮತಬೇಟೆ ನಡೆಸುತ್ತಿದ್ದಾರೆ. ಪ್ರಚಾರದ ವೇಳೆ ಮಾತನಾಡಿದ ಕುಸುಮಾ, ಕಳೆದ 20 ದಿನಗಳಿಂದ ನಾನು ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಿದ್ದೇನೆ. ಕ್ಷೇತ್ರದ ಜನರು ತಮ್ಮ ಮಗಳಂತೆ ನೋಡಿಕೊಳ್ಳುತ್ತಿದ್ದಾರೆ. ನಮಗೆ ಅಸಮಾಧಾನಿತ ಬಿಜೆಪಿ ಕಾರ್ಯಕರ್ತರ ಬೆಂಬಲವಿದ್ದು ಈ ಬಾರಿ ನಾವೇ ಗೆಲ್ಲೋದು ಅಂತ ಕುಸುಮಾ ಹೇಳಿದ್ರು. ಕೆಆರ್ಪೇಟೆಯಲ್ಲಿ ಬಿಜೆಪಿಯವರು ಹಣ ಹಂಚಿ ಎಲೆಕ್ಷನ್ ಗೆದ್ದಿದ್ರು. ಆದ್ರೆ ಈ ಬಾರಿ ಶಿರಾ ಮತ್ತು ಆರ್ಆರ್ ನಗರದಲ್ಲಿ ಬಿಜೆಪಿಯವರಿಗೆ ಜನ ಬುದ್ಧಿ ಕಲಿಸ್ತಾರೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಎರಡೂ ಕ್ಷೇತ್ರಗಳ ಜನರು ಹಣದ ಆಮಿಷಕ್ಕೆ ಒಳಗಾಗಲ್ಲ. ಹೀಗಾಗಿ ಎರಡೂ ಕಡೆಯೂ ಕಾಂಗ್ರೆಸ್ ಅಭ್ಯರ್ಥಿಗಳೇ ಗೆಲ್ಲೋದು ಅಂತ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ನವರು ನಿಮ್ಮ ಮನೆಗಳಿಗೆ ಹಣ ಕೊಡಲು ಬರ್ತಾರೆ. ಹಣ ನೀಡಿ ವೋಟ್ ಕೇಳಿದ್ರೆ ನೀವು ಮುನಿರತ್ನ ಎನ್ನಿ ಅಂತ ಬಿಜೆಪಿ ಅಭ್ಯರ್ಥಿ ಹೇಳಿದ್ರು. ಮತಬೇಟೆ ವೇಳೆ ಮಾತನಾಡಿದ ಮುನಿರತ್ನ, ಕಾಂಗ್ರೆಸ್ ನಾಯಕರ ಬಳಿ ಬೇಕಾದಷ್ಟು ಹಣವಿದೆ. 10 ವರ್ಷದವರೆಗೆ ಎಣಿಸುವಷ್ಟು ಹಣವಿದ್ದು ಲಾರಿಯಲ್ಲಿ ಹಣ ತುಂಬಿಕೊಂಡು ಬರ್ತಿದ್ದಾರೆ. ಕಾಂಗ್ರೆಸ್ನವರನ್ನ ನಂಬಬೇಡಿ ಅಂತ ಮುನಿರತ್ನ ಕಿಡಿಕಾರಿದ್ರು. ಮಹಾಮಾರಿ ಕೊರೋನಾ ಸೋಂಕಿಗೆ ಇನ್ನೂ ಲಸಿಕೆ ಬಂದಿಲ್ಲ. ಲಸಿಕೆ ಬಂದ ಬಳಿಕ ದರವನ್ನ ಸರ್ಕಾರ ನಿರ್ಧಾರ ಮಾಡಲಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿದ್ರು. ವಿಧಾನಸೌಧದಲ್ಲಿ ಮಾತನಾಡಿದ ಸುಧಾಕರ್, ಉಚಿತವಾಗಿ ಲಸಿಕೆ ನೀಡುವ ಬಗ್ಗೆ ಈಗಲೇ ಹೇಳಲು ಆಗಲ್ಲ. ಕೋವಿಡ್ ಚಿಕಿತ್ಸೆ ರಾಜ್ಯ ಸರ್ಕಾರ ಉಚಿತ ಸೌಕರ್ಯ ಒದಗಿಸಿದೆ. ಆದರೆ ಲಸಿಕೆ ಬಗ್ಗೆ ಈಗಲೇ ಏನು ಹೇಳುವುದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಬೆಂಗಳೂರು ಪೊಲೀಸರು ಬಂಧಿಸಿದ ಆ ಡ್ರಗ್ಸ್ ಡಾನ್ ಹೆಸರೇ ವಿಟಿ ಅಂತ. ಕನ್ನಡ ಸಿನಿ ತಾರೆಯರಿಗೆ ಡ್ರಗ್ಸ್ ರುಚಿ ಹತ್ತಿಸಿರುವ ಈ ಭೂಪ ನೈಜೀರಿಯಾ ಪ್ರಜೆ ವಿಟಿ. ಪಾಸ್ಪೋರ್ಟ್ ಇಲ್ಲದೆ 7 ವರ್ಷಗಳಿಂದ ವಾಸವಾಗಿದ್ದ ವಿಟಿ ತನ್ನ ಮನೆಯಲ್ಲೇ ಡ್ರಗ್ಸ್ ಪ್ರೊಡ್ಯೂಸ್ ಮಾಡ್ತಿದ್ದ. ಬರೋಬ್ಬರಿ 42 ಪೆಡ್ಲರ್ಗಳ ಬಿಗ್ ನೆಟ್ವರ್ಕ್ ಹೊಂದಿದ್ದ ಮಾದಕ ದೊರೆ ಅಂಧರಾಗಿದ್ದಾನೆ. ಮಾಜಿ ಕಾರ್ಪೊರೇಟರ್ ಜಯಪ್ರಕಾಶ್ ಪತ್ನಿ ನೇಣಿಗೆ ಶರಣಾಗಿದ್ದಾರೆ. ಬಸವನಪುರ ವಾರ್ಡ್ ಮಾಜಿ ಕಾರ್ಪೊರೇಟರ್ ಜಯಪ್ರಕಾಶ್ ಪತ್ನಿ ವಿನೋದ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಆತ್ಮಹತ್ಯೆಗೆ ಶರಣಾಗಿದ್ದು, ಸುಸೈಡ್ಗೆ ನಿಖರ ಕಾರಣ ಏನು ಅನ್ನುವುದು ತಿಳಿದುಬಂದಿಲ್ಲ. ಅಡುಗೆ ಅನಿಲದ ಸಿಲಿಂಡರ್ ಸ್ಫೋಟದಿಂದ ಮನೆಗೆ ಹಾನಿಯಾಗಿದೆ. ಬೆಂಗಳೂರಿನ ಉಲ್ಲಾಳುವಿನ ಮುನೇಶ್ವರ ಬ್ಲಾಕ್ನಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸಿಲಿಂಡರ್ ಸ್ಫೋಟಗೊಂಡಿದೆ. ಸ್ಫೋಟದ ರಭಸಕ್ಕೆ ಮನೆಯಲ್ಲಿದ್ದ ಎಲ್ಲ ವಸ್ತುಗಳು ಛಿದ್ರವಾಗಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ಸ್ಥಳಕ್ಕೆ ಜ್ಞಾನಭಾರತಿ ಸ್ಟೇಷನ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಿಜೆಪಿ ಅಭ್ಯರ್ಥಿಯನ್ನ ಬೆಂಬಲಿಸುತ್ತೇವೆ ಎಂದ ಪ್ರಕಾಶ್ ಹುಕ್ಕೇರಿ ವಿರುದ್ಧ ಕಾಂಗ್ರೆಸ್ನವರು ಗುಡುಗಿದ್ದೇಗೆ? ಮೈಸೂರು ದಸರಾ ಬಳಿಕ ಗಜಪಡೆಗಳ ಪಯಣ ಹೊರಟಿದ್ದೆಲ್ಲಿಗೆ? ಕಾಂಗ್ರೆಸ್ ಸದಸ್ಯರಿಗೆ ಹಣದ ಆಮಿಷ ಒಡ್ಡಿದ್ದಾರಾ ಸಚಿವ ಸುಧಾಕರ್? ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಕಾಂಗ್ರೆಸ್ನ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಅಚ್ಚರಿ ಹೇಳಿಕೆ ನೀಡಿ ಶಾಕ್ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ದಿವಂಗತ ಸುರೇಶ್ ಅಂಗಡಿಯವರ ಮನೆಯವರ ಪರವಾಗಿ ಪ್ರಚಾರ ಮಾಡುವುದಾಗಿ ಪ್ರಕಾಶ್ ಹುಕ್ಕೇರಿ ಹೇಳಿದ್ದಾರೆ. ಕಾಂಗ್ರೆಸ್ ಮಾಜಿ ಸಂಸದನ ಬಾಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸುವ ಮಾತು ವೈರಲ್ ಆಗಿದೆ. ಪ್ರಕಾಶ್ ಹುಕ್ಕೇರಿ ಹೇಳಿಕೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಕ್ಕೇರಿ ಹೇಳಿಕೆ ಅಚ್ಚರಿ ತಂದಿದೆ. ಕಾಂಗ್ರೆಸ್ನಲ್ಲಿದ್ದು ಬೇರೆ ಪಕ್ಷದ ಪರ ಹೇಳಿಕೆ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ? ಹುಕ್ಕೇರಿ ಆತ್ಮಾವಲೋಕನ ಮಾಡಿಕೊಳ್ಳುವುದು ಮುಖ್ಯ. ಕಾಂಗ್ರೆಸ್ನಲ್ಲಿ ಎಲ್ಲ ಹುದ್ದೆಗಳನ್ನ ಹುಕ್ಕೇರಿ ಎಂಜಾಯ್ ಮಾಡಿದ್ದಾರೆ. ಹುಕ್ಕೇರಿ ವಿರುದ್ಧ ಕ್ರಮ ಕೈಗೊಳ್ಳುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಸತೀಶ್ ತಿಳಿಸಿದ್ದಾರೆ. ಸುರೇಶ್ ಅಂಗಡಿ ಮನೆಯವರ ಪರವಾಗಿ ಪ್ರಚಾರ ಮಾಡ್ತೀನಿ ಎಂದ ಕೈ ನಾಯಕ ಪ್ರಕಾಶ್ ಹುಕ್ಕೇರಿ ಮಾತಿಗೆ ಉಮೇಶ್ ಕತ್ತಿ ಟಾಂಗ್ ಕೊಟ್ಟಿದ್ದಾರೆ. ಹುಕ್ಕೇರಿ ಬಿಜೆಪಿಗೆ ಬೆಂಬಲ ನೀಡುವ ಬದಲು ದಿವಂಗತ ಸುರೇಶ್ ಅಂಗಡಿ ಕುಟುಂಬದ ಅವಿರೋಧ ಆಯ್ಕೆಗೆ ಶ್ರಮಿಸಲಿ. ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಚರ್ಚಿಸಿ ಬೆಳಗಾವಿ ಲೋಕಸಭೆಗೆ ಅಭ್ಯರ್ಥಿಯನ್ನ ಹಾಕದಂತೆ ಮನವಿ ಮಾಡಲಿ ಅಂತ ಕತ್ತಿ ಹುಕ್ಕೇರಿಗೆ ಟಾಂಗ್ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಸದಸ್ಯರಿಗೆ ಸಚಿವ ಕೆ ಸುಧಾಕರ್ ಹಣದ ಆಮಿಷ ಒಡ್ಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಹಣದ ಆಮಿಷ ಒಡ್ಡಿ ಸದಸ್ಯರಾದ ರತ್ನಮ್ಮ, ಶಕೀರಾ ಬಾನು ಹೈಜಾಕ್ ಮಾಡಲಾಗಿದೆ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಕೇಶವರೆಡ್ಡಿ ಆರೋಪಿಸಿದ್ದಾರೆ.
ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರ ಠಾಣೆ ಎಸ್ಐಗೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಆವಾಜ್ ಹಾಕಿದ್ದಾರೆ. ನಗರಸಭೆ ಚುನಾವಣೆ ಇರೋದ್ರಿಂದ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಸದಸ್ಯರು ತಂಗಿದ್ದಾರೆ. ಬಿಜೆಪಿ ಓರ್ವ ಸದಸ್ಯೆಯು ಅವರ ಜೊತೆಗಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ದೂರಿನ ಮೇರೆಗೆ ಹೋಟೆಲ್ಗೆ ಬಂದ ಎಸ್ಐಗೆ ಆವಾಜ್ ಹಾಕಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಸಂತೆ ಮಾರುಕಟ್ಟೆಯಲ್ಲಿ ಕೊರೋನಾ ಜಾಗೃತಿ ಮೂಡಿಸಲಾಯಿತು. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿದೆ. ಹೀಗಾಗಿ ಕೊರೋನಾ ಅಭಿಯಾನದಲ್ಲಿ ಡಿಸಿಎಸ್ಪಿ ಭಾಗಿಯಾಗಿ ಜನರಿಗೆ ಜಾಗೃತಿ ಮೂಡಿಸಿದರು. ಅಂಗಡಿಗಳಿಗೆ ತೆರಳಿ ಮಾಸ್ಕ್ ಧರಿಸದವರಿಗೆ ಜಿಲ್ಲಾಧಿಕಾರಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದರು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಾಡದೇವತೆ ಚಾಮುಂಡೇಶ್ವರಿಯ ಪ್ರತಿದಿನದ ಉತ್ಸವದಲ್ಲಿ ಜಿಲ್ಲಾಧಿಕಾರಿ ರಥ ಎಳೆದಿದ್ದಾರೆ. ಡಿಸಿ ರೋಹಿಣಿ ಸಿಂಧೂರಿ ಮತ್ತು ಕುಟುಂಬಸ್ಥರು ಭಾಗಿಯಾಗಿ ರಥ ಎಳೆದು ಉತ್ಸವದಲ್ಲಿ ಭಾಗಿಯಾದರು. ಮೈಸೂರು ದಸರಾ ಉತ್ಸವವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟ ದಸರಾ ಗಜಪಡೆ ನಾಳೆ ಕಾಡಿನತ್ತ ತೆರಳಲಿದೆ. ಚಿನ್ನದ ಅಂಬಾರಿ ಹೊತ್ತು ಗಾಂಭೀರ್ಯದಿಂದ ಸಾಗಿದ ಅಭಿಮನ್ಯು ಆನೆಗೆ ಮಾವುತ ವಸಂತ್ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ಹೆದರಿಕೆ ಇತ್ತು. ಅಧಿಕಾರಿಗಳು ಧೈರ್ಯ ತುಂಬಿದ್ರು. ಅವನ ಕೆಲಸ ಅವನು ಮಾಡ್ತಾನೆ, ಹೆದರಬೇಡ ಎಂದಿದ್ರು. ಅದರಂತೆ ಅಭಿಮನ್ಯು ಆನೆ ಕಾರ್ಯದ ಬಗ್ಗೆ ಖುಷಿಯಾಗಿದೆ ಅಂತ ಮಾವುತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾನೆ. ಚೀನಾ ವಿರುದ್ಧ ಒಗ್ಗೂಡಿ ಹೋರಾಡಲು ಭಾರತ ಅಮೆರಿಕ ಪಣತೊಟ್ಟಿದ್ದೇಗೆ? ಉಗ್ರರ ಪಟ್ಟಿಯಲ್ಲಿ ದಾವೂದ್ ಇಬ್ರಾಹಿಂ, ಕಣಿವೆ ರಾಜ್ಯದಲ್ಲಿ ಭೂಮಿ ಖರೀದಿಸಲು ಭೂ ಕಾಯ್ದೆಯಲ್ಲಿ ಪರ್ಮಿಷನ್. ನಾನು ಸೂಪರ್ ಸ್ಪ್ರೆಡರ್ ಆಗಲ್ಲ ಅಂತ ಬಿಡೆನ್ ಹೇಳಿದ್ದೇಕೆ? ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಆತ್ಮನಿರ್ಭರ ಭಾರತ ಪ್ಯಾಕೇಜ್ ಸಂಬಂಧ ಚರ್ಚೆ ನಡೆಸಿದ್ದಾರೆ. ಮೋದಿ ನೇತೃತ್ವದಲ್ಲಿ ಪರಿಶೀಲನಾ ಸಭೆ ನಡೆಸಲಾಯಿತು. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾರತ ಮತ್ತು ಅಮೆರಿಕ ಎರಡು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಹತ್ತಿರವಾಗಲು ಅವಕಾಶ ಸಿಕ್ಕಿದ್ದು ಚೀನಾ ದೇಶದ ಬೆದರಿಕೆಗಳನ್ನು ಒಂದಾಗಿ ಎದುರಿಸಬೇಕು ಅಂತ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಪಾಂಪಿಯೋ ಹೇಳಿದ್ದಾರೆ. ದೇಶಕ್ಕೆ ಕಂಟಕವಾಗಿರುವ ಭೂಗತ ಪಾತಕಿಗಳು ಮತ್ತು ಭಯೋತ್ಪಾದಕರನ್ನ ಅಧಿಕೃತವಾಗಿ ಟೆರರಿಸ್ಟ್ಗಳೆಂದು ಸರ್ಕಾರ ಘೋಷಿಸಿದೆ. ಕೇಂದ್ರ ಗೃಹ ಇಲಾಖೆಯು ಯುಎಪಿಎ ಕಾಯ್ದೆಯಡಿ 18 ಜನರನ್ನ ಉಗ್ರರೆಂದು ಹೇಳಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭೂಮಿ ಖರೀದಿಸುವುದಕ್ಕೆ ಕೇಂದ್ರ ಸರ್ಕಾರ ಅವಕಾಶ ನೀಡಿತ್ತು. ಈ ಬಗ್ಗೆ ಭೂ ಕಾಯ್ದೆಯ ಅಧಿಸೂಚನೆಯನ್ನ ಕೇಂದ್ರ ಸರ್ಕಾರ ಹೊರಡಿಸಿದೆ. ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದಾಗಿರುವುದರಿಂದ ಹೊರಗಿನವರಿಗೆ ಭೂಮಿ ಖರೀದಿಸುವುದಕ್ಕೆ ಅವಕಾಶ ನೀಡಲಾಗಿದೆ. ವಾಯುವ್ಯ ಪಾಕಿಸ್ತಾನದ ಮದ್ರಸಾವೊಂದರ ಮೇಲೆ ಬಾಂಬ್ ದಾಳಿ ನಡೆದಿದೆ. ಘಟನೆಯಲ್ಲಿ 7 ಮಂದಿ ಮೃತಪಟ್ಟಿದ್ದಾರೆ, 70 ಮಂದಿಗೆ ಗಾಯಗಳಾಗಿವೆ. ಪೇಶಾವರದ ಮದ್ರಸಾದಲ್ಲಿ ಕುರಾನ್ ಬೋಧನೆಯ ವೇಳೆ ಈ ದಾಳಿ ನಡೆದಿದೆ. ಅಮೆರಿಕದ ಸುಪ್ರೀಂ ಕೋರ್ಟ್ನ 115ನೇ ನ್ಯಾಯಮೂರ್ತಿಯಾಗಿ ಆಮಿ ಕಾನೆ ಬ್ಯಾರೆಟ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸೆನೆಟ್ನಲ್ಲಿ ಆಮಿ 52-48 ಮತಗಳಿಂದ ಆಯ್ಕೆಯಾಗಿದ್ರು. ನಾನು ಕೊರೋನಾ ಸಾಂಕ್ರಾಮಿಕ ಹರಡುವ ಸೂಪರ್ ಸ್ಪ್ರೆಡರ್ ಆಗಬಾರದು ಎಂಬ ಕಾರಣಕ್ಕಾಗಿಯೇ ಸಾರ್ವಜನಿಕ ರ್ಯಾಲಿಗಳನ್ನು ಹೆಚ್ಚಾಗಿ ಆಯೋಜಿಸುತ್ತಿಲ್ಲ. ಹೀಗಾಗಿ ಹೆಚ್ಚು ಪ್ರಯಾಣ ಮಾಡದಿರಲು ನಿರ್ಧರಿಸಿದ್ದೇನೆ ಎಂದು ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಜೋ ಬಿಡೆನ್ ಹೇಳಿದ್ದಾರೆ. ಕಮಲಾ ಹ್ಯಾರಿಸ್ ಭೂತ ಹೊಕ್ಕವರಂತೆ ದುಡಿಯುತ್ತಾರೆ, ನಾಜೂಕಾಗಿ ಕೆಲಸ ಮಾಡ್ತಾರೆ. ಅವರ ವಿಸ್ತಾರವಾದ ಅನುಭವ ನಮ್ಮ ಪಕ್ಷಕ್ಕೆ ಶಕ್ತಿ ನೀಡಿದೆ ಎಂದು ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಸ್ಥಾನದ ಅಭ್ಯರ್ಥಿ ಜೋ ಬಿಡೆನ್ ಕಮಲಾರನ್ನ ಹೊಗಳಿದ್ದಾರೆ.